ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗಳು ಭಾಗ್ಯ. ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಮನೆ ಹತ್ರ ಕುರಿ ಕಟ್ ಮಾಡಿದ್ರು. ಅದರದ್ದು ತಲೆ ಮಾಂಸ ತೊಗೊಂಡಿದ್ವಿ, ಮಟನ್ನು ತೊಗೊಂಡಿದ್ವಿ. ಮಟನ್ ಸಾಂಬಾರು ಆಯಿತು, ಮುದ್ದೆನೂ ಆಯಿತು. ಈಗ ತಲೆ ಮಾಂಸ ಇದು ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಲೆಯಲ್ಲಿ ಮತ್ತು ನೋಡಿ ಮಣ್ಣಿನ ಮಡ್ಕೆಲಿ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ, ಅದಕ್ಕೆ ಒಂದು ಈರುಳ್ಳಿ, ಸ್ವಲ್ಪ ಸಾಸಿವೆ, ಎಣ್ಣೆ ಸ್ವಲ್ಪ ಹಾಕಿದ್ದೀನಿ, ಇಟ್ಟಿದ್ದೀನಿ. ಈಗ ಮತ್ತು ನೋಡಿ ಮಸಾಲೆ ರುಬ್ಕೊಂಡಿದ್ದೀನಿ. ಈ ಮಸಾಲೆಗೆ ಬಂದು 2 ಈರುಳ್ಳಿ, 2 ಟೊಮೊಟೊ, 2 ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ ಮತ್ತು ಸ್ಪೈಸಸ್ ಹಾಕಿ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡು ಅದು ತಣ್ಣಗಾದ್ಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ರುಬ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ 1.5 ಸ್ಪೂನು, ಧನಿಯಾ ಪುಡಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ತಲೆ ಮಾಂಸ 1.5 kg ಇದೆ, ಅದರಿಂದ ಸ್ವಲ್ಪ ಮಸಾಲೆ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇವತ್ತು ಒಲೆಯಲ್ಲಿ ಮಾಡೋದು ಪಾಟಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪು ಕಲರ್ ಬರ್ತಾಯಿದೆ. ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಮತ್ತು ನೋಡಿ, ಈಗ ತಲೆ ಮಾಂಸ ಹಾಕ್ಕೊಳ್ತಾ ಇದ್ದೀನಿ. ತಲೆ ಮಾಂಸ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ಅರಿಶಿನ ಹಾಕಿದ್ದೀನಿ ಸ್ವಲ್ಪ ತಲೆ ಮಾಂಸದ ಜೊತೆ. ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಫ್ರೆಂಡ್ಸ್. ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ, ಆ ನೀರಿನ ಅಂಶ ಎಲ್ಲ ಹೋಗಲಿ. ಆಮೇಲೆ ಮಸಾಲೆ ಹಾಕ್ಕೊಳ್ತೀನಿ. ನೋಡಿ ಸ್ನೇಹಿತರೆ, 2 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ನೀರೆಲ್ಲ ಇದಾಗಿದೆ, ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿಬಿಟ್ಟಿದೆ. ಈಗ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ, ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನೀರೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮಣ್ಣಿನ ಮಡ್ಕೆಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದು ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಉಪ್ಪು ಮಸಾಲೆಲೇ ಹಾಕಿದೆ ಫ್ರೆಂಡ್ಸ್, ಉಪ್ಪೆಲ್ಲ ಸೇರಿಸಿದ್ದೀನಿ. ಈಗ 1-2 ನಿಮಿಷ ಚೆನ್ನಾಗಿ ಬೇಯಬೇಕು, 10 ನಿಮಿಷ ತಲೆ ಮಾಂಸ. ಯಾಕಂದರೆ ಬಲ್ತಿದೆ ಸ್ವಲ್ಪ, ಅದರಿಂದ ಚೆನ್ನಾಗಿ ಬೇಯಲಿ. ಈಗ ತಟ್ಟೆ ಮುಚ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೆಂಗೆ ಚೆನ್ನಾಗಿ ಬೇಯ್ತಾ ಇದೆ ತಲೆ ಮಾಂಸ. ನೋಡಿ ಫ್ರೆಂಡ್ಸ್, 6 ನಿಮಿಷ ಆಗಿದೆ. ಇದು ತಲೆ ಮಾಂಸದ್ದು ಮೆದುಳು ಬರುತ್ತಲ್ಲ, ಅದು ಈಗ ಹಾಕ್ತಾಯಿದ್ದೀನಿ. ಯಾಕಂದರೆ ಫಸ್ಟೇ ಹಾಕಿದ್ರೆ ಏನಾಗುತ್ತಂದರೆ ಪೀಸ್ ಆಗಿಬಿಡುತ್ತೆ. ಅದರಿಂದ ಇವಾಗ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು 4 ನಿಮಿಷ ಚೆನ್ನಾಗಿ ಬೇಯಲಿ. ನೋಡಿ, ಹಿಂಗೆ ಚೆನ್ನಾಗಿ ಕುದೀತಾ ಇದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ 10 ನಿಮಿಷ ಆಗಿದೆ, ಬೆಂದಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಹೊಗೆ ಫ್ರೆಂಡ್ಸ್, ತುಂಬ ಹೊಗೆ.
ಫೈನಲಿ ಆಗಿದೆ ಈಗ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಗಮ್ಮಂತಿದೆ ಸಾರು, ತಲೆ ಮಾಂಸದ ಸಾರು ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಹಿಂಗೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ನಾನು ತಿದ್ಕೊಳ್ಬೇಕಂದ್ರೆ, ಏನಾದರೂ ಸರಿಪಡಿಸ್ಕೊಳ್ಬೇಕಂದ್ರೆ ಹೇಳಿ, ಕಮೆಂಟಲ್ಲಿ ತಿಳಿಸಿ, ಸರಿಪಡಿಸ್ಕೊಳ್ತೀನಿ. ನಿಮ್ಮ ಮನೆ ಮಗಳನ್ನ ಪ್ರೋತ್ಸಾಹಿಸಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗಳು ಭಾಗ್ಯ. ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತು ಕುರಿದು ಕಾಲು ಬರುತ್ತಲ್ಲ, ಅದ್ರ ಸೂಪ್ ಮಾಡ್ತಾಯಿದ್ದೀನಿ ನೋಡಿ. ಮಸಾಲೆ ರುಬ್ಕೊಂಡಿದ್ದೀನಿ ಈ ಸೂಪ್ ಮಾಡೋದಕ್ಕೆ. ಮಸಾಲೆಗೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಟೊಮೊಟೊ ಮತ್ತು ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಸ್ಪೈಸಸ್ ಎಲ್ಲ ಹಾಕಿ ಎಣ್ಣೆಲಿ ಫ್ರೈ ಮಾಡಿ ರುಬ್ಕೊಂಡಿದ್ದೀನಿ ನೋಡಿ. ಈ ಸೂಪ್ ಮಾಡೋದಕ್ಕೆ ಒಲೆಯಲ್ಲೇ ಮಾಡ್ತಾಯಿದ್ದೀನಿ ಇವತ್ತು. ಮತ್ತು ಮಸಾಲೆ ಹಾಕ್ಕೊಳ್ತಾಯಿದ್ದೀನಿ, ಚೆನ್ನಾಗಿ ಬೇಯಲಿ ನೋಡಿ ಫ್ರೆಂಡ್ಸ್. ಸೂಪ್ ಮಾಡ್ಕೊಳ್ಳೋದಕ್ಕೆ ಕುರಿ ಕಾಲು 4 ಚೆನ್ನಾಗಿ ಬೆಂಕಿಲಿ ಸುಟ್ಟು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀವಿ. ಈಗ 1 ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಸೂಪ್ ಮಾಡ್ತಾಯಿದ್ದೀನಿ. ಒಲೆಯಲ್ಲೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸೂಪು ಬೇಯಬೇಕಿದು, ಬೇಯಲಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸೂಪ್ ಕುಡಿಯೋದ್ರಿಂದ. ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಿದು ಸೂಪೆಲ್ಲ. ಕುರಿ ಕಾಲಿಂದು ಸೂಪು ವಾರಕ್ಕೊಂದು ಸಲ ಆದರೂ ಕುಡೀರಿ ಫ್ರೆಂಡ್ಸ್. ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ನಮ್ಮ ಬೋನ್ಸ್ ಎಲ್ಲ ಸ್ಟ್ರೆಂತ್ ಬರುತ್ತೆ, ಗಟ್ಟಿ ಬರುತ್ತೆ. ಈಗಿನ ಕಾಲದಲ್ಲಿ ಏನೇನೋ ಫುಡ್ ತಿಂದು ದೋಸೆ ಅಂತೆ, ಇಡ್ಲಿ ಅಂತೆ, ಪಲಾವ್ಗಳಂತೆ ಅವೆಲ್ಲ ತಿಂದು ಏನೂ ಶಕ್ತಿನೇ ಇಲ್ಲ. ಇಂಥ ಸೂಪುಗಳು, ಇಂಥದ್ದೆಲ್ಲ ಮುದ್ದೆ ಇದೆಲ್ಲ ಮಾಡ್ಕೊಂಡು ತಿಂದರೆ, ಈ ಸೂಪ್ ಕುಡಿದ್ರೆ ಅಟ್ಲೀಸ್ಟ್ ನಮ್ಮ ಬಾಡಿಗಾದರೂ ಸ್ಟ್ರೆಂತ್ ಬರುತ್ತೆ. ಮಕ್ಳಿಗೂ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ ಸೂಪ್. ಅದರಲ್ಲಿ ಆ ಕಾಲಲ್ಲಿರೋದೆಲ್ಲ ಸಾರ ಎಲ್ಲ ಈ ನೀರಲ್ಲಿ ಚೆನ್ನಾಗಿ ಸೂಪ್ ಆದರೆ ಎಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಪ್ಲೇಟ್ ಮುಚ್ತಾಯಿದ್ದೀನಿ. ಚೆನ್ನಾಗಿ ಒಂದು 20 ನಿಮಿಷ ಸೂಪ್ ಮಾಡಬೇಕು. ಚೆನ್ನಾಗಿ ಆ ಕಾಲಲ್ಲಿರೋದೆಲ್ಲ ಸಾರಾಂಶ ನೀರಲ್ಲಿ ಇಳಿಬೇಕು, ಚೆನ್ನಾಗಿ ಬೇಯಬೇಕು. ಆವಾಗಲೇ ಸೂಪ್ ಚೆನ್ನಾಗಿರೋದು ನೋಡಿ ಫ್ರೆಂಡ್ಸ್. ಕಾಲು ಸೂಪು ಚೆನ್ನಾಗಿ ಕುದ್ದಿದೆ. 20 ನಿಮಿಷ ನೋಡಿ, ಗಮ್ಮಂತ ಬರ್ತಾಯಿದೆ. ಈ ಸೂಪ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಹೆಲ್ತಿಗೆ. ಬಿಸಿ 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 ಸೂಪು ರೆಡಿಯಾಗಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀವಿ ನೋಡಿ. ರೆಡಿ ಆಯಿತು ಸೂಪು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಕಾಲುಗಳು ಚೆನ್ನಾಗಿ ಬೆಂದಿದೆ ನೋಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೆ ಮಗಳನ್ನ ಪ್ರೀತಿಸಿ, ಪ್ರೋತ್ಸಾಹಿಸಿ. ಏನಾದರೂ ತಿದ್ಕೊಳ್ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ತಿದ್ಕೊಳ್ತೀನಿ. ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ, ನನ್ನನ್ನು ಎಂಕರೇಜ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿಯಾಗಿದೆ ಸೂಪು. ಕಾಲು ಸೂಪು ಬಿಸಿ ಬಿಸಿ ಇದೆ, ತುಂಬ ಚೆನ್ನಾಗಿದೆ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೂಪರಾಗಿದೆ ಫ್ರೆಂಡ್ಸ್. ಹಂಗೆ ಕುಡಿತಾ ಇದ್ರೆ ಇನ್ನೂ 1 ಕಪ್ ಕುಡಿಯೋಣ ಅನಿಸ್ತಾ ಇದೆ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ನೋಡಿ ಫ್ರೆಂಡ್ಸ್, ಇವತ್ತು ತಲೆ ಮಾಂಸದ ಸಾರು ಮತ್ತು ಕುರಿದು ಕಾಲು ಸೂಪು, ಮುದ್ದೆ, ಸೌತೆಕಾಯಿ ಬಿಸಿ ಬಿಸಿ
ರೆಡಿಯಾಗಿದೆ. ಬನ್ನಿ ಬ್ಯಾಟಿಂಗ್ ಮಾಡೋಣ.